ನನ್ನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಛೇ, ಈ ಕೆರೆಕಾದ್ರೂ ಬಿದ್ಬಿಟ್ಟು ಸತ್ತೋಗ್ಬಿಡ್ಲಾ? ನಾನು ಯಾಕೆ ಸಾಯ್ಬೇಕು? ಇಷ್ಟು ಕಷ್ಟಪಟ್ಬಿಟ್ಟು ಡಯಟ್ ಮಾಡಿ ಬ್ಯೂಟಿ ಮೇಂಟೈನ್ ಮಾಡಿದ್ದೀನಿ. ನಾನು ಬಿದ್ದುಬಿಟ್ರೆ ಛೇ, ಬೇಡ. ನಾನು ಬಿದ್ದುಬಿಟ್ರೆ ವೇಸ್ಟ್ ಆಗೋಗ್ಬಿಡ್ತೀನಿ. ಏನು ಮಾಡಬೇಕು? ನಾನು ಲಂಡನ್ಗೆ ಹೋಗ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆ ಕಿತ್ತೋಗಿರೋ ಮನೆ ಕೆಲಸದವಳಿಂದ ಎಲ್ಲ ಹಾಳಾಗೋಯ್ತು. ನಮ್ಮ ಅಪ್ಪಂಗೆ ಬರೋಕೆ ಕೇಳಿದ್ದೀನಿ, ಬರಲಿ ನಮ್ಮಪ್ಪ, ಆಮೇಲೆ ಅವಳಿಗಿರೋದು ಮಾರಿ ಹಬ್ಬ. ಹ್ಞೂ, ನನ್ನೇ ನೆನೆ ಎಷ್ಟೆಲ್ಲ ಇದು ಮಾಡ್ತಾವಳೆ. ಅಲ್ಲ, ಇವರೆಲ್ಲ ಯಾಕೆ ನನಗೆ ಹಿಂಗೆ ತಿರುಗಿ ಬೀಳ್ತಾವ್ರೆ ಅಂತಲೇ ಅರ್ಥ ಆಗ್ತಿಲ್ಲ. ಇವ್ರಿಗೇನಾದರೂ ನಾನು ಜಯಮ್ಮನ ಮಗಳಲ್ಲ ಅಂತ ಗೊತ್ತಾಯ್ತಾ? ಹ್ಞೂ 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 ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಈ ವಿಚಾರ ನನಗೂ ನಮ್ಮ ಅಪ್ಪಂಗೂ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತೇ ಇಲ್ವಲ್ಲ. ಗೊತ್ತಾಗಕ್ಕೆ ಏನೋ ಐತೆ. ಏನಾದರೂ ಮಾಡಿ ಹಾಂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಹಿಂಗೆ ಇದ್ದರೆ ಆಗಲ್ಲ. ಈಗ ಲಂಡನ್ಗೆ ಹೋಗೋಕ್ಕಾಗ್ತಿಲ್ವಲ್ಲ, ಏನು ಮಾಡೋದು? ಅವಳ ಮದುವೆನ ಹೆಂಗೆ ನಿಲ್ಲಿಸೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹೆಂಗನ ಮಾಡಿ ನಿಲ್ಲಿಸ್ಬೇಕು? ಹಲೋ ಮೇಡಮ್, ಏನು ಕೆರೆ ನಿಂತ್ಕೊಂಡು ಮೀನು ಎಷ್ಟವೆ ಅಂತ ಎಣಿಸ್ತಾ ಇದ್ದೀರಾ? ಏಯ್, ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು? ಹಾಂ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು. ನಿನ್ಗೇನಾಗಬೇಕು? ನನ್ನ ಮೀನಾದರೂ ಎಣಿಸ್ತೀನಿ, ಒಳಗಡೆ ಇರೋ ಏಡಿ ಆದರೂ ಎಣಿಸ್ತೀನಿ. ಮೇಡಮ್, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಅಯ್ಯೋ, ನಿಮ್ಮ ಕತೆ ಎಲ್ಲ ನನಗೂ ಗೊತ್ತಾಗೈತೆ. ನಿಮ್ಮ ಕತೆ, ನಿಮ್ಮ ಪುರಾಣ ಎಲ್ಲ ವಿಚಾರ ಗೊತ್ತಾಗಿನೇ ಹೇಳ್ತಾ ಇದ್ದೀನಿ, ಕೇಳಿ. ನೋಡಿ, ನೀವು ಇವಾಗ ಮೋಸ ಹೋಗ್ಬಿಟ್ಟಿದ್ದೀರಾ. ಅವ್ನು ನಿಮ್ಮ ನನ್ನ ಫ್ರೆಂಡ್ ಮದುವೆ ಮಾಡ್ಕೊತೀನಿ ಅಂತೇಳಿ ಮೋಸ ಮಾಡವನೆ. ದೊಡ್ಡ ದ್ರೋಹ ಮಾಡಿಬಿಟ್ಟ ಕಳ್ ನನ್ನ ಮಗ. ಅವಳೇ ನನಗಿನ್ನ ಚೆನ್ನಾಗವಳು, ಅವಳು ಶಾರದೆ. ನಾನೇ ಚೆನ್ನಾಗಿದ್ದೀನಿ, ಆದ್ರೂ ನನಗೇನೇ ಮೋಸ ಮಾಡಿಬಿಟ್ಟ. ಎಂಥ ಕಂತ್ರಿ ನನ್ನ ಮಗ ಅಂದರೆ ಅವನು ಬುದ್ಧಿ ಕಲಿಸೋ ತನಕ ಬಿಡಲ್ಲ. ಲಂಡನ್ನಾಗಿದ್ದೀನಿ ಅನ್ನೋ ದುರಂಕಾರ. ಅವನೇನು ಲಂಡನ್ಗೆ ಹೋಗೋದು? ನಾನು ಲಂಡನ್ಗೆ ಹೋಗಿ ತೋರಿಸ್ತೀನಿ, ತೋರಿಸ್ಬೇಕು ಅವನಿಗೆ. ಅವನಿಲ್ಲ ಅಂದರೆ ನಾನೇ ಲಂಡನ್ಗೆ ಹೋಗೋಕ್ಕಾಗಲ್ವಾ? ಹೆಂಗಾದರೂ ಮಾಡಿ ಹೋಗಬೇಕು. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಛೇ, ಏನು ಮಾಡೋದು? ಅಯ್ಯೋ, ನೀವು ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ? ನೋಡಿ, ನಿಮ್ಮನ್ನು ಫಸ್ಟ್ನೇ ದಿನ ನೋಡಿದಾಗೇನೆ ನನಗೆ ಅಯ್ಯೋ ಪಾಪ ತುಂಬ ಒಳ್ಳೆಯವರು ಅಂತ ಅನ್ನಿಸ್ಬಿಡ್ತು ನನಗಂತೂ. ನಾನು ನನ್ನ ಫ್ರೆಂಡ್ಗೆ ಅಲ್ಗೂ ತುಂಬ ಹೇಳಿದೆ, ಯಾಕೋ ಕೈ ಕೊಡ್ತೀಯ ಹುಡುಗಿಗೆ ಮದುವೆ ಮಾಡ್ಕೊ ಅಂದರೆ, ಏ ಬೇಡ ಸುಮ್ಮನಿರು, ಏ ಬೇಡ ಸುಮ್ಮನಿರು ಅಂತೇಳ್ಬಿಟ್ಟು ಅವನೇ ಸುಮ್ಮನೆ ಆದ. ನೋಡಿ, ನನಗಂತೂ ತುಂಬ ಜನ ಲಂಡನ್ನಾಗೆ ಫ್ರೆಂಡ್ಸ್ ಅವರೇ, ಗೊತ್ತಾ ನಿನಗೆ? ಏನು, ಫ್ರೆಂಡ್ಸ್ ಅವರಾ? ಅಯ್ಯೋ, ಲಂಡನ್ನಾಗ ನಂಗೆ ತುಂಬ ಜನ ಅವರೇ. ಇವನು ಫ್ರೆಂಡೇ ಅಲ್ವಾ? ಇವ್ನಂಗೇನಿಲ್ಲ, ಲಂಡನ್ನಾಗೆ ಯೋಸ್ ಜನ ಫ್ರೆಂಡ್ ಅವರೇ, ಗೊತ್ತಾ? ನಿಮ್ಗೆ ಎಂಥ ಹುಡುಗನ್ ಬೇಕು ಹೇಳಿ, ನಾನು ಕರೆಸ್ತೀನಿ. ಲಂಡನ್ನಾಗ ಇರೋ ಹುಡುಗನ್ ಕರೆಸ್ತೀನಿ. ಅವ್ನು ಆರಾಮಾಗಿ ಅವನು ನೀವು ಪ್ರೀತಿ ಮಾಡ್ಬಿಟ್ಟು ಅವನು ನೋಸಿ ಸಂದಕ್ಕೆ ನೋಡ್ಕೊಬಿಟ್ರೆ ಅವನೇನಿಯ ನಿಮ್ಮನ್ನ ಲಂಡನ್ಗೆ ಕರ್ಕೊಂಡು ಹೋಯ್ತಾನೆ. ನಿಜ ಹೇಳ್ತಾ ಇದ್ದೀರಾ ನೀವು? ಮೇಡಮ್, ಸುಳ್ಳು ಹೇಳ್ಬಿಟ್ಟು ಏನು ಮಾಡಲಿ ನಾನು? ಅಯ್ಯೋ, ಇವ್ನಂತವ್ರು ಎಷ್ಟು ಜನ ನನಗೆ ಫ್ರೆಂಡ್ಸ್ ಅವ್ರು ಗೊತ್ತಾ? ಲಂಡನ್ನಾಗ ಏನು ಒಬ್ರ ಇಬ್ರ? ಲಂಡನ್ನಾಗ ನಮ್ಮ ಊರಿಂದ ಭಾಳ ಜನ ಹೋಗೋರೆ. ಇವ್ನಿಗಿನ್ನ ಸಖತ್ತಾಗಿರೋರೇನಿಯ ಹೋಗೋರೆ. ಅಯ್ಯೋ, ನೀವು ಅನ್ನಿ, ನಾನು ಕರೆಸ್ತೀನಿ ಲಂಡನ್ನಿಂದ ಹುಡುಗನ. ನಿಮ್ಮ ಫೋಟೋ ಒಂದು ಕಳ್ಸ್ಕೊಟ್ಟು ನೋಡಿ. ನಿಮ್ಮ ಫೋಟೋ ಕಳಿಸಿದ ತಕ್ಷಣನೇನಿಯ ಫುಲ್ಲು ಅದೇನೋ ಅಂತಾರಲ್ಲ, ಫುಲ್ಲು ನಂಬ್ಬಿಡ್ತಾರೆ. ಏನು ಸಖತ್ತಾಗವ್ರೆ ಅಂತ ಬೋಲ್ ಇಷ್ಟಪಟ್ಬಿಟ್ಟು ಹಿಂದೆನೇ ಬಂದ್ಬಿಡ್ತಾರೆ. ನೀನೇ ಬೇಕು, ನೀನೇ ಬೇಕು, ನೀನೇ ಬೇಕು ಅಂತ ಹೇಳ್ಬಿಟ್ಟು. ಹೌದಾ? ನಿಜನಾ? ಹೋ ದೇವ್ರೆ, ನಾನು ಕೆರೆಗೆ ಬಿದ್ದುಬಿಟ್ಟು ಜೀವಾದ್ರೂ ಕಳ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಈಗ ನೋಡಿದ್ರೆ ಯಾಕೆ ಸಾಯ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಇಲ್ಲ ಇಲ್ಲ ಇಲ್ಲ, ನಾನಂತೂ ಸಾಯಬಾರ್ದು. ಯಾಕೆ ಸಾಯ್ಬೇಕು ನಾನು? ನಾನಂತೂ ಸಾಯಲ್ಲ. ನೀವು ಹೇಳೋದು ಸರಿನೇ. ಸತ್ಬಿಟ್ಟು ಏನು ಮಾಡ್ಬೇಕು ನಾನು? ಒಂದು ಕೆಲಸ ಮಾಡ್ತೀನಿ. ನೀವು ಫೋಟೋ ತೋರಿಸಿ, ಯಾವ್ದಾನ ಸೂಪರಾಗಿರೋ ಹುಡುಗನ ನಾನೇ ಹುಡುಕ್ಬಿಟ್ಟು ಹೇಳ್ತೀನಿ. ಅವನ್ನ ಕರೆಸಿ, ಈ ನನ್ನ ಮಗ ಅವನಲ್ಲ, ಇವನಿಗೂ ಹಾಗೇನೇ ಆ ಕಿತ್ತೋಗಿರೋ ಶಾರದೆಗೂ ಚೆನ್ನಾಗಿ ಉರಿಸ್ಬಿಡ್ತೀನಿ ನಾನಂತೂ. ಹೆಂಗೆ ಉರಿಸ್ತೀನಿ ಅಂತಂದರೆ ಅವರಿಬ್ಬರು ಉರ್ಕೊಂಡು ಸತ್ತೋಗ್ಬಿಡ್ಬೇಕು. ಜೊತೆಗೇ ನಾನು ಹುಡುಗನ ಜೊತೆ ಲಂಡನ್ಗೆ ಹೋಗಿ ಅಲ್ಲಿ ಫೋಟೋಸ್ ಎಲ್ಲ ತೆಗೆದು ಹಾಕಿ ಸೂಪರ್ ಅಂದರೆ ಸೂಪರ್ ಆಗಿರ್ತೀನಿ ನನ್ನ ಜೀವನದಾಗೆ. ಅವಾಗ ಇವ್ರು ಹುಡ್ಕೊಂಡು ಇಲ್ಲೇ ನೆಗದ್ಬಿಟ್ಟು ಸತ್ತೋಗ್ಬಿಡ್ಬೇಕು. ಹುಡುಗನ ತೋರಿಸ್ತೀರಾ? ಮೇಡಮ್, ಈಗ ಬೇಡ. ಸಂಜೆ ಪಾರ್ಕ್ ಹತ್ರ ಬನ್ನಿ, ಸಂಜೆ ತೋರಿಸ್ತೀನಿ, ಸರಿನಾ? ಈಗ ಫೋಟೋಸ್ ಎಲ್ಲ ಕಳಿಸ್ಕೋಬೇಕಲ್ಲ ಯಾರ್ಯಾರು ಅಂತ ಹೇಳ್ಬಿಟ್ಟು ಈಗ ಸಡನ್ನಾಗಿ ನೀನು ತೋರ್ಸೋಕ್ಕಾಗಕ್ಕಿಲ್ಲ. ಮೇಡಮ್, ನೀವು ನನಗೆ ಹೊಸಿ ಖರ್ಚಾಯ್ತದೆ. ಅವ್ರನ್ನೆಲ್ಲ ಲಂಡನಿಂದ ಕರ್ಸೋಕ್ಕೂ ಮಾಡೋಕ್ಕೂ ನೀವು ಹೊಸಿ ಖರ್ಚು ಕಾಸು ಕೊಡಬೇಕು. ಅಯ್ಯೋ, ನೀವು ದುಡ್ಡಿನ ಬಗ್ಗೆ ಯೋಚನೆನೇ ಮಾಡಬೇಡಿ ನೀವು. ನಾನು ದುಡ್ಡು ಕೊಡ್ತೀನಿ, ನಮ್ಮ ಅಪ್ಪ ನಾನು ಅರೇಂಜ್ ಮಾಡ್ತೀವಿ. ಆದರೆ ಲಂಡನ್ಗೆ ನಮ್ಮ ಅಪ್ಪ ನಾನು ಇಬ್ಬರೂ ಹೋಗಬೇಕು. ಆ ಥರ ಇರೋಂಥ ಹುಡುಗನೇ ನೀವು ಹುಡುಕ್ಬೇಕು. ಏ, ಯೋಚನೆ ಯಾಕೆ ಮಾಡ್ತೀರಾ? ಖಂಡಿತ ಹುಡುಕ್ತೀನಿ. ನೋಡಿ, ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗೋಂಥ ಹುಡುಗರೇ ಸಿಕ್ಕೇ ಸಿಗ್ತಾನೆ, ನೋಡ್ತಾ ಇರಿ, ಸರಿನಾ? ಸಂಜೆ ಸಂಜೆ ಪಾರ್ಕ್ ಹತ್ರ ಸಿಕ್ಬಿಡಿ. ಹಾಂ, ಸರಿ ಸರಿ ಆಯಿತು. ಲೇ ಶಾರದೆ, ನಿನಗೇನೆ ದೊಡ್ಡ ರೋಗ ಬಂದಿರೋದು? ನನ್ನ ಹುಡುಗನ ಬುಟ್ಟಿಗೆ ಹಾಕೊಂಡೆ ಅಲ್ವಾ? ದೇವ್ರು ಅದಕ್ಕೆ ಒಂದು ಕಿತ್ಕೊಂಡ್ರೆ ಅದಕ್ಕಿಂತ ಸೂಪರಾಗಿರೋದು ಕೊಡ್ತಾನೆ ಅಂತ ಹೇಳೋದು. ನೀನು ಕಿತ್ತೋಗಿರೋ ಮುಸುಡಿಗೆ ಅವ್ನು ಸಿಕ್ಕಿರ್ಬೇಕಾದ್ರೆ ನನ್ನಂಥ ಹೀರೋಯಿನ್ ಥರ ಇರೋ ಹುಡುಗಿಗೆ ಅವನಲ್ಲ, ಅವ್ರ ಅಪ್ಪನಂಥ ಹುಡುಗನೇ ಸಿಗೋದು. ನೋಡ್ತಾ ಇರು ಹೆಂಗೆ ಮಾಡ್ತೀನಿ ಅಂತ ಹೇಳಿ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಸರಿಯಾಗಿ ಪಾಠ ಕಲಿಸ್ತೀನಿ. ಸಂಜೆ ಅಲ್ವಾ? ಸಂಜೆ ಯಾವನನ್ನ ಸೂಪರಾಗಿರೋ ಹುಡುಗನ ಫಿಕ್ಸ್ ಮಾಡೇ ಮಾಡ್ಕೊತೀನಿ. ಆ ದೇವ್ರನ್ನೇ ನನಗೆ ಅವಕಾಶ ಕೊಟ್ಟವನೇ ಅಂತ ಅನ್ನಿಸ್ತದೆ. ಈ ಅವಕಾಶನ ಮಾತ್ರ ಮಿಸ್ ಮಾಡ್ಕೋಬಾರ್ದು.
ಅಕ್ಕ ಇಷ್ಟು ವರ್ಷದಲ್ಲಿ ಈಗಲೇ ನೀನು ನಾನು ಸುಖವಾಗಿರೋದು 2 ದಿನದಿಂದ ಅಂತ ಹೇಳಿದ್ರೆ ಅದು ನಿಮ್ಮಿಂದ ನೀನು ದಿನಾ ಕೆಲಸ ಮಾಡಿ 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 ಅಕ್ಕ ನಿಜವಾಗೂ ಬೇಜಾರಾಗೋಗ್ಬಿಟ್ಟಿತ್ತು ಕಣಕ್ಕ ನನಗಂತಂದ್ರೆ ಎಷ್ಟು ಅಂತ ಹೇಳ್ಬಿಟ್ಟು ಕೆಲಸ ಮಾಡಲಿ ಕಣಕ್ಕ ನಾನು ಜೀವನದಾಗೆ ನೆಮ್ಮದಿ ಅಂದರೆ ಏನು ಅಂತ ನಿನಗೆ ಗೊತ್ತಿರಲಿಲ್ಲ. ಅದು ಯಾವ ರೂಪದಾಗ ನೀವು ಕಾಣಿಸ್ಕೊಂಡ್ರು, ಅದು ಯಾವ ರೂಪದಾಗ ಬಂದ್ರು ನಾ ಕಾಣೆ ದೇವ್ರು ಕಣಕ್ಕ ನೀವಂತೂ ನನಗೆ ದೇವ್ರೇ ನೆನೆಯ ಅಪ್ಪ ದೇವ್ರೆ. ಕೊನೆಗೂ ನನಗೆ ಹಿಂಗೆ ನೆಮ್ಮದಿ ಸಿಗ್ತದೆ ಅಂತ ತೋರಿಸ್ಬಿಟ್ರಲ್ಲಕ್ಕ, ಅಷ್ಟೇ ನೆನೆಯ ಸಾಕು. ಅಮ್ಮಿ ಯಾರ ಎತ್ ಮಗಳೋ ಏನೋ ಪಾಪ ನೀನು ಒಳ್ಳೆ ಗುಣ ಐತೆ, ನೀನು ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಯ್ತಿರಲಿಲ್ಲ. ಯೋಸ್ ಕಷ್ಟಪಡ್ತೀಯ ಕಣಮ್ಮಿ, ನಿನ್ನ ಕಷ್ಟ ನೋಡ್ಬಿಟ್ಟೆ ನೀನು ನಾನು ಅಯ್ಯೋ ಬಿಡು ಅಂತಂದಿದ್ದು. ಇವಳು ಬಾಯಿಂದ ನೋಡ್ತಿರು, ನಾನು ಅವಳ ಬಾಯಿಂದನೇ ಬರ್ತದೆ, ನಾನು ಬಾಯಿ ಬಿಡಿಸೋದಲ್ಲ, ಅವ್ರ ಅಪ್ಪ ಮಗಳು ಬಾಯಿಂದನೇ ನೀ ಬರೆಸ್ತೀನಿ. ನಾನು ಜಯಮ್ಮನ ಮಗಳಲ್ಲ ಅಂತ ಅವಳ ಬಾಯಿಂದನೇ ನೀ ಬರಬೇಕು. ಹ್ಞೂ ಅಕ್ಕ, ಇಂಥ ಫ್ರಾಡುಗಳನ್ನ ಇಂಥ ಮೋಸ ಮಾಡೋರನ್ನ ಸುಮ್ಮನೆ ಅಂತೂ ಬಿಡಬಾರ್ದು. ಚೆನ್ನಾಗಿ ಬುದ್ಧಿ ಕಲಿಸ್ತಿದ್ದೀರಾ. ನನಗೂ ನಿಮ್ಮಿಂದನೇ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ಕಣಕ್ಕೋ. ಇಲ್ಲಾಂದರೆ ಎದ್ರಕಂಡು ಸಾಯ್ತಾ ಇದ್ದೆ. ನನಗಂತೂ ಎಷ್ಟು ಟಾರ್ಚರ್ ಕೊಟ್ಬಿಟ್ಟವ್ರೆ ಗೊತ್ತಾ. ನೀವು ಹೇಳಿದ ಮೇಲೆ ನನಗೂ ಅರ್ಥ ಆಗಿದ್ದು. ಕೂಲಿ ಕೆಲ್ಸಕ್ಕೆ ಮಾಡಿಕೊಂಡು ಊಟ ಹಾಕೋರು ಅಷ್ಟೇ ಮಾಡಿರೋದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮಿಂದ ಭಾಳ ಉಪಕಾರ ಆಯ್ತಕ್ಕ ನನಗಂತೂ. ಓ ಮೇಡಮರೇ ಬಂದರೆ ಬನ್ನಿ ಬನ್ನಿ ಬನ್ನಿ, ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಪಾತ್ರೆಯ ಲಾಟ್ ಹಾಕಿವ್ನಿ, ಬಂದು ತೊಳಿರಿ. 2 ದಿನ ಎಲ್ಲರೂ ಮೆರೆತೋರೆಲ್ಲ ಎಲ್ಲೆಲ್ಲ ಹಾಳಾಗೋಗೋರೆ. ಇಂಥ ಇವಳು ಮುಖಕ್ಕೇನೆ ಅಂಥ ಹುಡುಗ ಸಿಕ್ಕಿರ್ಬೇಕಾದ್ರೆ ನನ್ನಂಥ ಫಿಗರ್ಗೆ ಎಂಥ ಹುಡುಗ ಸಿಗಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ನನಗೇನೂ ಇಲ್ಲ. ಬಾಯಿ ಮುಚ್ಕೊಂಡು ಬಂದು ಫಸ್ಟ್ ಮುಸ್ರ ತಿಕ್ಕು, ಇಲ್ಲಾಂದ್ರೆ ನಮ್ಮ ಅಮ್ಮನ ಬಾಯಿನಾಗೆ ಸುಪ್ರಭಾತ ಕೇಳಬೇಕಾಯ್ತದೆ. ಅಯ್ಯೋ ನಾನೇನು ತೊಳೆಯಲ್ಲ ಅಂತ ಹೇಳಿದ್ನ, ತೊಳಿತೀನಿ ಬಿಡಿ. ಅದು ಯಾಕೆ ಹಿಂಗಾಡ್ತೀರಾ? ನೀವು ಡಿಸೈಡ್ ಮಾಡಿದ್ದೀರಾ ನಮ್ಮಮ್ಮ ಬರೋ ತನಕ ನನಗೆ ಟಾರ್ಚರ್ ಕೊಡಬೇಕು ಅಂತ ಅಲ್ವಾ? ನಮ್ಮಮ್ಮ ಬಂದಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಿರಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು ಬಿಡಿ. ಈಗ ನನಗೆ ಟಾರ್ಚರ್ ಕೊಡೋದಲ್ಲ, ನಮ್ಮಪ್ಪನೂ ಬರ್ತಾವ್ರೆ. ಒಳ್ಳೇದಾಯ್ತು ನೋಡು, ನಮ್ಮಮ್ಮ ಮಲ್ಗವ್ರೆ, ಎದ್ರೆ ಜುಟ್ಟು ಹಿಡ್ಕೊಂಡು ಮಾಡಿಸ್ತಾರೆ. ಅದಕ್ಕೂ ಮುಂಚೆ ಬಂದ್ಬಿಟ್ಟು ಮಾಡಿದ್ರೆ ತುಂಬಾ ಒಳ್ಳೇದು. ನಾನು ಮಾಡ್ತೀನಿ ಬಿಡು. ಶಾರದೆ ಬಾ ಊಟ ಮಾಡಿವಂತೆ. ಹಾ ಅಕ್ಕ ಬರ್ತೀನಿ. ಮೆರಿತಿದೀಯ ಅಲ್ವೇನೆ? ನನಗೆ ಹೆಂಗೋ ಒಳ್ಳೆ ಹುಡುಗ ಸಿಕ್ಬಿಟ್ಟ, ಲಂಡನ್ಗೆ ಹೋಗ್ತೀನಿ ಅಂತ ಹೇಳಿ ಜಾಸ್ತಿ ಮೆರಿಬೇಡ. ಇಂಥ ಕಳ್ಳನ ಮಕ್ಕಳನ್ನೆಲ್ಲ ನಾನು ತುಂಬ ನೋಡ್ಬಿಟ್ಟಿದ್ದೀನಿ. ಇಂಥ ಕಳ್ಳನ ಮಕ್ಕಳೆಲ್ಲ ಮಧ್ಯೆ ಕೈ ಕೊಟ್ಟು ಹೆಂಗೆ ಹೋಗ್ತಾರೆ ಅಂತ ಹೇಳಿ. ಹೆಂಗೋ ಹಳ್ಳಿ ಗಮಾರಿ ಥರ ಇದೆಯಲ್ಲ, ಅದಕ್ಕೆ ನಿನ್ನ ಬಳಸ್ಕೊಂಡು ಯೂಸ್ ಮಾಡ್ಕೊಂಡು ಉಫ್ ಅಂತ ಊದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಿನಗೆ ಸ್ಕೆಚ್ ಹಾಕಿರೋದು. ನನ್ನಾದ್ರೆ ಹಂಗೆಲ್ಲ ಮಾಡೋಕ್ಕಾಗಲ್ವಲ್ಲ, ನಾನು ಹೆವಿ ಟ್ಯಾಲೆಂಟ್ ಅಲ್ವಾ, ನನ್ನೆಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ನಿನ್ನ ಮಾಡಿರೋದು. ಗೊತ್ತಾಯ್ತಾ? ಮೆರಿತಾವಳೆ ನೋಡು. ಇವನು ಯಾವನ ಕಾಂಜಿ ಪಿಂಜಿ ಹುಡುಗನಿಗೋಸ್ಕರ ಇದು ಮಾಡ್ತೀಯಾ? ನಾನು ಇವನಿಗಿನ್ನ ಸೂಪರಾಗಿರೋ ಹುಡುಗನೇ ನೀ ಮದುವೆ ಮಾಡ್ಕೊತೀನಿ, ನೋಡ್ತಿರು. ಮೇಡಮ್ ನೀವು ಮದುವೆ ಮಾಡ್ಕೊತೀನಿ ಅಂದರೆ ನನಗೇನಾದರೂ ಬೇಜಾರಾ? ಆರಾಮಾಗಿ ಮದುವೆ ಮಾಡ್ಕೊಳ್ಳಿ, ನನಗೆ ಯಾವ ಬೇಜಾರೂ ಇಲ್ಲ. ನನಗೇನು ನನಗೆ ಇಷ್ಟಪಟ್ಟರೆ ಹುಡುಗ ಬಲವಂತ ಮಾಡಿದಕ್ಕೆ ನಾನು ಹೆಂಗೋ ಬಿಡು, ನಂದು ಒಂದು ಜೀವನ ಆಗ್ತೈತೆ ಅಂತ ಹೇಳ್ಬಿಟ್ಟು ಮದುವೆಗೆ ಒಪ್ಕೊಂಡಿದ್ದೀನಿ ಅಷ್ಟೇನಿಯ. ನಿಮ್ಮ ಮ್ಯಾಲೆ ಚಾಲೆಂಜ್ ಮಾಡೋವಷ್ಟು ದೊಡ್ಡಳಲ್ಲ. ಒಪ್ಕೊಂಡಿರೋದಲ್ವೇ, ನನ್ನಿಂದ ಕಿತ್ಕೊಂಡಿರೋದು. ಇವರೆಲ್ಲ ಸಪೋರ್ಟ್ಗವ್ರೆ ಅಂತೇಳಿ ಮೆರೆತಿದೆಯಲ್ವಾ? ಸಂಜೆ ಅಪ್ಪ ಬರಲಿ, ಅಪ್ಪ ಬಂದಾಗ ನಿನಗೆ ಐತೆ ಮಾರಿ ಹಬ್ಬ, ನಿನಗೆ ಸರಿಯಾಗೈತೆ ನಿನಗೆ. ಇವಾಗಲ್ಲ, ನಾವು ಹಾಕಿರೋ ಕೂಳ್ ತಿನ್ಕೊಂಡು ಬೆಳೆದಿದ್ಯಾ, ನಮಗೆ ಕಚ್ಚಾಕ್ ಬತ್ತೀಯ. ನಾವು ಸಾಕಿರೋ ನಾಯಿ ನಮಗೆ ಕಚ್ತೈತೆ ಅನ್ನಂಗೆ ಆಯಿತು ಅಲ್ವಾ? ಬರಲಿ, ಆಮೇಲೆ ನೋಡ್ಕೊತೀನಿ. ಅಪ್ಪ ಬರೋ ತನಕ ಏನೂ ಮಾತಾಡಲ್ಲ. ಇಲ್ಲ ನನಗೆ ಯಾರು ಸಪೋರ್ಟ್ಗಿಲ್ಲ, ಎಲ್ಲ ನಿನ್ನ ಸಪೋರ್ಟ್ಗೆ ಇಟ್ಕೊಂಡಿದ್ಯಲ್ವಾ? ಬರಲಿ. ಶಾರದೆ ಏನು ಮಾಡ್ತಾ ಇದೆಯಲ್ಲ ಕೂತ್ಕೊಂಡು? ಬೇಗ ಬೇಗ ಬಾಯಿಲಿ. ಅಯ್ಯೋ ಟೈಮ್ ಆಗಕ್ಕಿಲ್ವಾ? ಹಾಕ ಬಂದೆ. ಇವಳು ನಗ್ಗದ್ ನೋಡಿದ್ರೆ ನೀನಿಯ ನನಗೆ ಮೈಯೆಲ್ಲ ಉರಿತದೆ. ಇವಳು ನಗ್ಲೇಬಾರ್ದು. ಇವಳು ನಗ್ಬಿಟ್ರೆ ನನ್ನ ಕೈ ಸಹಿಸಕ್ಕೆ ಏನೇ ಆಯ್ತಾ ಇಲ್ಲ. ಏನು ಮಾಡೋದು? ಇವ್ರಿಗಂತೂ ನನಗೆ ಸಿಟ್ಟು ಬರ್ತಿರೋ ಸಿಟ್ಟಿಗೆ ಏನಾರ ಮಾಡಬೇಕಲ್ಲ. ಏನು ಮಾಡೋದು ಅಂತ ನೀನಿಯ ಗೊತ್ತಾಯ್ತಿಲ್ಲ ಬಿಡು. ಸಂಜೆ ಹೋಗಿ ಪಾರ್ಕ್ ಹತ್ರ ಮೀಟ್ ಮಾಡು ಅಂತ ಹೇಳೋನಲ್ಲ, ಮೀಟ್ ಮಾಡಿ ಅದರಲ್ಲಿ ಯಾವುದಾದ್ರೂ ಒಳ್ಳೆ ಚೆನ್ನಾಗಿರೋ ಹುಡುಗನ ಸೆಲೆಕ್ಟ್ ಮಾಡಿ ಆಮೇಲೆ ಕರ್ಕೊಂಡು ಬಂದು ಸರಿಯಾಗಿ ಉರಿಸ್ತೀನಿ ಅಂದರೆ ಸರಿಯಾಗಿ ಉರಿಸ್ತೀನಿ. ಹಂಗೂ ಹಿಂಗೂ ಉರಿಸಲ್ಲ, ಸರಿಯಾಗೇನೆ ಉರಿಸ್ತೀನಿ ಇವ್ರಿಗೆ. ಮೇಡಮ್ ನೋಡಿ, ಇದರಲ್ಲಿ 5 ಜನ ಹುಡುಗರ ಫೋಟೋ ಐತೆ. ಇವರೆಲ್ಲ ಲಂಡನ್ನಲ್ಲಿರೋ ಹುಡುಗರೇನೆ, ತುಂಬ ಚೆನ್ನಾಗಿದ್ದಾರೆ. ಒಬ್ರಿಗಿನ್ನ ಒಬ್ರು ಚೆನ್ನಾಗಿದ್ದಾರೆ. ಎಲ್ರೂ ಇವನಿಗಿನ್ನ ಸಖತ್ತು ರಿಚ್ ಇರೋರೇನೆ. ಎಲ್ರೂ ತುಂಬ ಚೆನ್ನಾಗಿದ್ದಾರೆ ನೋಡಿ ಮೇಡಮ್. ನೀವು ಯಾವ ಹುಡುಗನ ಸೆಲೆಕ್ಟ್ ಮಾಡಿದ್ರೆ ಆ ಹುಡುಗನ ನಾನು ಲಂಡನಿಂದನೇ ಕರೆಸ್ಬಿಡ್ತೀನಿ ನೋಡಿ. ವಾವ್, ಇವರೆಲ್ಲ ಲಂಡನಲ್ಲಿರೋದೇನೇನ? ವಾವ್, ಕುಡಿಲಿ ನೋಡ್ತೀನಿ. ವಾ, ಇವು 5 ಜನನೂ ಲಂಡನಲ್ಲಿರೋಣ. ಏನು ಇಷ್ಟು ಸಖತ್ತಾಗಿದ್ದಾರಲ್ಲ. ಇವೆಲ್ಲ AI ಫೋಟೋಸ್ ಇದ್ದಂಗಿದಾವಲ್ಲ. ಮೇಡಮ್ ಈ AI ಬಂದ್ಬಿಟ್ಟು ಎಲ್ಲನೂ ಹಂಗೆ ಏನೇ ಕಾಣಿಸ್ತದೆ ನಿಮಗೆ. AI ಫೋಟೋಸ್ ತಂದ್ಬಿಟ್ಟು ನಾನೇನು ಮಾಡಲಿ? ನಿಜವಾಗ್ಲೂ ಕರೆಸಿದಾಗ ಅವ್ರು ಹಂಗೆ ಇರಬೇಕಲ್ಲ ಮೇಡಮ್. ನೀವು ಒಳ್ಳೆ ಸಂದ ಕೇಳ್ತೀರಾ ಮೇಡಮ್ ನೀವು? ಇಲ್ಲ ಮೇಡಮ್, ಹಂಗೆಲ್ಲನೂ ಏನೂ ಇಲ್ಲ. ಅವರೆಲ್ಲನೂ ಸೂಪರ್ ಆಗಿರೋರೇನಿಯ. AI ಫೋಟೋಸ್ ತಂದ್ಬಿಟ್ಟು ಹಾಕ್ಬಿಟ್ಟು ನಾನು ಯಾವ ಸುಖ ಕಾಣಲಿ ಹೇಳಿ? ಕರ್ಕೊಂಬಿಟ್ಟು ಬರಬೇಕಲ್ಲ, ಅವ್ರನ್ನ ಲಂಡನಿಂದ ಕರೆಸ್ಬೇಕಲ್ಲ ಮೇಡಮ್. ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ಕರೆಸ್ತೀನಿ. ನಿಮ್ಗೆ ಏನೋ ಅನುಮಾನ ಇರೋದಾದ್ರೆ ನಾನು ಕರ್ಸೋದೇನೇ ಇಲ್ಲ, ಸುಮ್ಮನೆ ಆಗೋಗ್ಬಿಡ್ತೀನಿ. ಹೇ, ಅನುಮಾನ ಅಂತ ಏನೂ ಇಲ್ಲ. ಆದರೆ ಅಲ್ಲ, AI ಫೋಟೋಸ್ ಥರ ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ, ಅದಕ್ಕೆ ನೋಡ್ತಾ ಇದ್ದೀನಿ ಅಷ್ಟೇನೆ. ವಾವ್, ಈ ಹುಡುಗ ಚೆನ್ನಾಗಿದ್ದಾನೆ ಅಲ್ವಾ? ಸೂಪರ್ ಆಗಿದ್ದಾನೆ ನೋಡೋಕ್ಕೆ, ಹ್ಯಾಂಡ್ಸಮ್ ಆಗಿದ್ದಾನೆ. ಇಲ್ಲಿ ಮೇಡಮ್ ತೋರಿಸಿ. ಓ ಇವನಾ ಮೇಡಮ್? ಇವನು ಲಂಡನಲ್ಲೇ ಇರೋದು, ನನ್ನ ಫ್ರೆಂಡೇ ಮೇಡಮ್. ನೀವು ಕರೆಸಿ ಅಂತ ಹೇಳಿದ್ರೆ ನೋಡಿ, ಇವನ್ನೇ ಕರೆಸ್ಬಿಡ್ತೀನಿ.
ನೋಡಕ್ ಮತ್ತೆ ಸೂಪರ್ ಆಗಿದ್ದಾನೆ. ರಿಚ್ ಆಗಿದ್ದಾನ ಇಲ್ವಾ ಅಂತ ಗೊತ್ತಾಗ್ಬೇಕಲ್ಲ. ಅವ್ನು ಸಾವ್ಕಾರನ? ಪರವಾಗಿಲ್ವಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಲಂಡನಲ್ಲೆಲ್ಲ ಸ್ವಂತ ಮನೆ ಎಲ್ಲ ಇದೆಯಾ? ಸೂಪರ್ ಆಗಿದ್ದಾನಾ? ಮೇಡಮ್, ನೀವು ಇದು ಒಳ್ಳೆ ಚೆನ್ನಾಗಿ ಕೇಳ್ತಿರಲ್ಲ ಮೇಡಮ್. ಸೂಪರ್ ಅಂದರೆ ಸೂಪರ್ ಆಗವ್ನೆ ಮೇಡಮ್. ಮನೆ ಕಡೆನೂ ಸೂಪರ್ ಆಗವ್ರೆ. ಏನು ಕಮ್ಮಿ ಇಲ್ಲ. ನಿಮ್ಮನ್ನ ನೋಡಿದ್ರೆ ಕಳೆದೋಗ್ಬಿಡ್ತಾನೆ ಮೇಡಮ್. ನಿಮ್ಮ ಒಂದು 5 ಫೋಟೋ ಕಳಿಸಿ ಮೇಡಮ್. ಯಾವನ ಸಣ್ಣಕ್ಕಿರೋ ಫೋಟೋಸ್ ಕಳಿಸಿ ಮೇಡಮ್. ಇವ್ರಿಗೆಲ್ಲ ಕಳಿಸ್ಬಿಟ್ಟು ಅವ್ರೇನಿಯ ನಿಮ್ಮ ಮುಂದೆ ಓಡಿ ಬರಬೇಕು ಹಂಗೆ ಮಾಡ್ತೀನಿ. ನೀವಿರೋ ರೇಂಜ್ಗೆ ಮೇಡಮ್. ಇವರೆಲ್ಲ ಕಮ್ಮಿನೇನಿಯ ಮೇಡಮ್. ಅಲ್ವಾ? ಎಲ್ರು ಹಂಗೆ ಹೇಳ್ತಾರೆ. ನೀನ್ ತುಂಬಾ ಸೂಪರ್ ಆಗಿದೀಯಾ ಅಂತ ಹೇಳಿ. ಅಯ್ಯೋ ಹೊಗಳಿಸ್ಕೊಂಡು ಸಾಕಾಗೋಗ್ಬಿಟ್ಟಿದೆ. ಇಲ್ಲ ಮೇಡಮ್, ನಿಜವಾಗೂ ನೀವು ತುಂಬ ಚೆನ್ನಾಗಿದ್ದೀರಾ. ಅದು ಯಾಕೆ ಅವನಿಗೆ ಇಷ್ಟ ಆಗಲಿಲ್ವೋ ನನ್ನ ಫ್ರೆಂಡಿಗೆ ಗೊತ್ತಿಲ್ಲ. ಅವ್ನ ಕತೆಯೇ ಬಿಟ್ಬಿಡಿ. ಅವ್ನಿಗೆ ಟೇಸ್ಟೇ ಇಲ್ಲ. ಆ ಹುಡುಗಿನ ಕಟ್ಕೊಂಬಿಟ್ಟು ಶಾರದೆನ ಕಟ್ಕೊಂಬಿಟ್ಟು ಏನು ಮಾಡ್ತಾನೆ ಅವನು? ಆ ಹುಡುಗಿಗೆ ಏನು ಪ್ಯಾದ್ ಪ್ಯಾದ್ ಬಡಿಯೋದು, ಲಂಡನ್‌ಗೆ ಕರ್ಕೊಂಡೋಗಿ ಏನಾರೇ ಮಾಡ್ತಾನೆ. ಅಯ್ಯೋ ಬುಟಾಕ್ ಸುಮ್ಕೆನೇ ನಿಮ್ಗೇನು ಈ ಹುಡುಗನ ಕರೆಸ್ಬೇಕು ಅಷ್ಟೇ ತಾನೇ ಮೇಡಮ್. ಇವಾಗ ಒಂದು ಅಡ್ವಾನ್ಸ್ ಒಂದು 50,000 ನನಗೆ ಕೊಟ್ಟಿರಿ. 50,000 ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಯಾಕಂದ್ರೆ ನೀವು ಸಾಹುಕಾರರು ಅಂತ ಹೊಸಿ ಬಿಲ್ಡಪ್ ತಗೊಂಡು ತೋರಿಸ್ಬೇಕಲ್ಲ ಹುಡುಗನ ಕಡೆಯವ್ರಿಗೆ. ಅದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಅವ್ರ ಹತ್ರನೇ ದುಡ್ಡಿದೆ ಅಲ್ವಾ? ಅವರೇನಿಯ ಬರ್ಬೋದಲ್ವಾ ಲಂಡನಿಂದ? ನಾವ್ಯಾಕೆ ದುಡ್ಡು ಕೊಡ್ಬೇಕು? ಮೇಡಮ್, ಅವ್ರ ಹತ್ರನೇ ದುಡ್ಡಿದೆ ಗೊತ್ತಾರೆ. ಆದ್ರೆ ನಾವು ಹೊಸಿ ಬಿಲ್ಡಪ್‌ಗೆ ಅದಕ್ಕೂ ಇದಕ್ಕೂ ಅಂತ ಹೇಳ್ಬಿಟ್ಟು ಹೊಸಿ ಕೊಡ್ಬೇಕಲ್ಲ ಮೇಡಮ್. ಸುಮ್ಮನೆ ಇದು ಮಾಡಕ್ಕಾಯ್ತದ ಮೇಡಮ್? ಹೊಸಿ ಬಿಲ್ಡಪ್ ಕೊಡಬೇಕು, ತರಿಸ್ಬೇಕು, ಅದಕ್ಕೆಲ್ಲ ಲಕ್ಷ ಹೇಳಿದ್ನಲ್ಲ ಖರ್ಚು ಆಯ್ತದೆ ಮೇಡಮ್. ಹಂಗೆ ಹಿಂಗೆ ಅಂತ ಹೊಸಿ ಬಿಲ್ಡಪ್ ಕೊಡೋಣ ಮೇಡಮ್. ಮೇಡಮ್ ಎಷ್ಟೋ ಖರ್ಚು ಮಾಡ್ತೀರಾ ಅಂತ ಯಾವ ಲೆಕ್ಕ ಮೇಡಮ್ ನಿಮ್ಗೆ ಇದೆಲ್ಲನುವೆ? ಆಹಾ! ಅಯ್ಯೋ! 50,000 ಲೆಕ್ಕ ಇಲ್ಲ. ಕೊಡ್ತೀನಿ. 50,000 ಫೋನ್ ಪೇನೇ ಮಾಡ್ಬಿಡ್ತೀನಿ ನಾನು. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಹುಡುಗನ್ ಮಾತ್ರ ಕರ್ಸಿ. ಹುಡುಗ ಬಂದು ಕಾರಿಂದ ಇಳಿದಾಗ ಸೂಪರಾಗಿ ಕಾಣಿಸ್ಬೇಕು. ನೋಡಿ, ದುಡ್ಡಿನ ಬಗ್ಗೆ ಅಂತೂ ಯೋಚನೆನೇ ಮಾಡಬೇಡಿ ನೀವು. ಸರಿನಾ? ನಮ್ಮ ಡ್ಯಾಡಿ ಬಂದ್ಮೇಲೆ ನಮ್ಮ ಡ್ಯಾಡಿ ಹತ್ರನೂ ಮಾತಾಡ್ತೀನಿ. ಎಲ್ಲ ವಿಚಾರನೂ ಹೇಳ್ತೀನಿ. ಹಾಗೇನೇ ಈ ಹುಡುಗನ ಸೆಲೆಕ್ಟ್ ಮಾಡಿದ್ನಲ್ಲ, ಈ ಹುಡುಗನ ಫೋಟೋನ ನಾನು ಕಳಿಸಿರಿ. ನಮ್ಮ ಅಪ್ಪಂಗೆ ಎಲ್ರಿಗೂ ತೋರಿಸ್ಬಿಡ್ತೀನಿ ಫಸ್ಟು ನಾನು. ತೋರಿಸ್ಬಿಟ್ಟು ಆಮೇಲೆ ನೋಡೋಣ. ನಮ್ಮ ಅಪ್ಪನ ನಿರ್ಧಾರ ಹೆಂಗಿರ್ತೈತೆ ಅಂತ ಹೇಳಿ. ಆ, ಸರಿ, ಮಿಸ್ ಮಾಡಬೇಡಿ. 50,000 ನಾನು ಫೋನ್ ಪೇ ಮಾಡ್ತೀನಿ. ಆಯ್ತು ಮೇಡಮ್, ಆಯ್ತು. 50,000 ಕಳಿಸ್ಬಿಡಿ. ಇವತ್ತೇ ಕಳಿಸಿ. ನಾನು ಈ ವಾರದಾಗೇನೆಯ ಕರೆಸ್ಬಿಡ್ತೀನಿ ಹುಡುಗನ. ಈ ವಾರದಾಗೆ ಕರೆಸ್ತೀನಿ. ಏನು ತಲೆಯೇನಿಯ ಕೆಡಿಸ್ಕೊಬೇಡಿ. ಸರಿನೇ? ನೀವು ವಾರದೊಳಗಡೆನೇ ನಿಮ್ಮ ಮನೆ ಹತ್ರ ಇತ್ತಾನ ಅವನು. ಓಕೆ, ಥ್ಯಾಂಕ್ ಯು. ಯಪ್ಪ, ಒಳ್ಳೆ ಟೈಮಿಗೆ ಬಂದುಬಿಟ್ಟು ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಅಯ್ಯೋ, ನನ್ನ ಕೈ ಕೊಟ್ಬಿಟ್ನಲ್ಲ ಇವನು ಅಂತ ಹೇಳ್ಬಿಟ್ಟು ಡಿಪ್ರೆಷನ್ನೇ ಹೋಗ್ಬಿಟ್ಟಿದ್ದೆ ನಾನಂತೂ. ಆದರೆ ಸದ್ಯ ಥ್ಯಾಂಕ್ ಯು. ನೀವು ಬಂದುಬಿಟ್ಟು ನಾನು ಡಿಪ್ರೆಷನಿಂದ ಹೊರಗಡೆ ಬರಂಗೆ ಮಾಡಿಬಿಟ್ರಿ. ಒಳ್ಳೆ ಹುಡುಗನ ಹುಡುಕೊಟ್ಬಿಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ ಮೇಡಮ್, ದುಡ್ಡು ಕಳಿಸಿ. ಕಳಿಸ್ತೀನಿ. ಸರಿ, ನಾನು ಬರ್ತೀನಿ. ಈ ವಿಷಯ ಯಾರಿಗೂ ಹೇಳ್ಬೇಡಿ, ಸರಿನಾ? ಸರಿ ಮೇಡಮ್, ಆಯಿತು. ಹಬ್ಬ.